ಇಲ್ಲಪ್ಪ, ಎಷ್ಟೇ ಕೂಗಿದ್ರು ಮದುವೆ ಒಂದು ಕೈ ಸಿಗುದಿಲ್ಲ ನೋಡಿ. ಆಚೆ ಈಚೆ ಈಚೆಯಿಂದ ಆಚೆ ಹೋಗ್ತಾ ಇರ್ತಾರೆ. ಯಾವ ಕೆಲಸ ಬೇಕು ನೋಡಿ, ಈ ದನ ಕಾಯುವ ಕೆಲಸ ಯಾರಿಗೂ ಬೇಡ. ನಿಲ್ತಾನೆ ನಿಲ್ಲುವುದಿಲ್ಲ. ದೇವರೇ ಎಂತ ಮಾಡುದು ಮಾರ. ಒಂದೇಳ ದನ ಮಾತ್ರ ಅಲ್ಲ, ಕರ ಎಲ್ಲ ಉಂಟು ನೋಡಿ. ರಗಳೆ ಮಾಡು ಸ್ವಲ್ಪ ಅಲ್ಲ, ಕರಗಡಲ್ಲ. ಕುಗ್ತಾ ಇರ್ತೇವೆ ಕಲೆ. ಹೌದು, ಆ ಕಡೆ ಹೋದ ಒಂದಿಷ್ಟು ಕರೆಗಳೆಲ್ಲ ಆ ಕಡೆ ಹೋಗುದು, ಈ ಕಡೆ ಬರುದು. ಯಾಕೆ? ಆ ಕಡೆ ತಿನ್ಲಿಕ್ಕೆಲ್ಲ ವ್ಯವಸ್ಥೆ ಉಂಟು. ಹಾಗೆ ಹೋಗುದು, ಹೊಟ್ಟೆ ತುಂಬಿಸ್ಕೊಳ್ಳುದು, ಮತ್ತೆ ಎಲ್ಲ ನಮ್ ಜನಗಳೇ ನೋಡಿ. ಹೌದಾ, ಬಹಳ ಸಂತೋಷ ಆಗ್ತದೆ ಭಾಯಿ. ಯಾಕೆ ಎಲ್ಲೂ ಹೋಗುದಿಲ್ಲ, ಆಚೀಚೆ ಎಲ್ಲೋದ್ರು ಒಂದು ಇಲ್ಲೇ ಇರ್ತಾರೆ. ಅದೊಂದು ನೆಮ್ಮದಿ. ಅದು ಅದು ಬಹಳ ಕಷ್ಟ ಇದೆ. ದನ ಕಾಯುವುದು ಅಂತ ಹೇಳಿದ್ರೆ, ದನ ಕಾಯುವುದು ಒಂದೇ, ಕಪ್ಪೆ ತುಲಾಬಲ ಮಾಡುವುದು ಒಂದೇ. ಈ ಕಪ್ಪೆ ತುಲಾಬಲ ಮಾಡುದು ಹೇಗೆ? ಸಕ್ಕರೆ ಇಟ್ಕೊಂಡು ಒಂದು ಕಪ್ಪೆ ಹಿಡಿದು ಈಚೆ ಹಾಕಿ ಮತ್ತೊಂದು ಕಪ್ಪೆ ಹಿಡಿದು ಹಾಕುವುದರೊಳಗೆ ಇದು ಪುಸ್ತಕ ಆಚೆ ಹೋಯ್ತು. ಇದು ಹೋಯ್ತಲ್ಲ ಬಿರು ಹಿಡಿದೊಳಗೆ ಇದು ಪುಸ್ತಕ ಆಚೆ ಹೋಯ್ತು. ಇದು ಹಾಗೆ ನೋಡಿ. ಅದೊಂದು ಕರು ಬಂದದ, ಇಲ್ಲ ತಾಯಿ ಹತ್ರವೇ ಹೋಯ್ತು. ಅದು ತಾಯಿ ಹುಡುಕ್ತಾ ಇತ್ತು ಕರು. ಹಾಗಾಗಿ ಒಂದೊಂದು ತಾಯಿ ಆ ಕಡೆ ತಿನ್ಲಿಕ್ಕೆ ಹೋಯ್ತಾ, ಕರು ಇಲ್ಲ ಹೋಯ್ತು. ಹಾಗಾಗಿ ಇಲ್ಲಿ ಬಿಡಿ, ಅದು ಸರಿ ಆಯ್ತು. ಈಗ ಓಯ್ ನಮಸ್ಕಾರ. ನಮಸ್ಕಾರ. ನಮ್ ಪರಿಚಯ ಆಯ್ತು. ಬ್ರಾಹ್ಮಣರು ಅಂತ ಗೊತ್ತಾಯ್ತು. ಸಾಕು ಮಾರಾಯ, ಮರ್ಯಾದೆ ಉಳಿತು. ಕೆಲವರಿಗೆ ಉದಯ ಗೊತ್ತಾಗುದಿಲ್ಲ. ಹೌದಲ್ಲ? ಹಾಗಾಗಿ ನಿಮ್ಗೆ ಗೊತ್ತಾಯ್ತು. ಯಾಕೆ? ನೀವು ನಮ್ ಜಾತಿಯವರಲ್ಲ, ಅದಕ್ಕೆ ಗೊತ್ತಾಯ್ತು. ಮದುವೆ ಬ್ರಾಹ್ಮಣ ಅಂದ್ರ ಹೆಸರು ಗೊತ್ತಾಯ್ತಾ? ಎಂತ ಹೆಸರು? ಗಣಪತಿ ಭತ್ತ. ಎಂತದ? ಗಣಪತಿ ಭತ್ತ. ಇದ್ಯಾವ ಜಾತಿ ಭತ್ತ ಮಾರಾಯ? ನಾವು ಸಣ್ಣಕ್ಕಿ ಭತ್ತ, ದೊಡ್ಡಕ್ಕಿ ಭತ್ತ, ಉದ್ದ ಅಕ್ಕಿ ಭತ್ತ ಅಂತ ಕೇಳಿದ್ದೇವೆ. ಇದೇ ಗಣಪತಿ ಭತ್ತ. ಅನ್ನ ಮಾಡುವ ಭತ್ತ ಅಲ್ಲ ಮನೆಯಲ್ಲಿ. ಮತ್ತೆಂತದ? ಗಣಪತಿ ಭಟ್ರು. ಭಟ್ರು, ಭಟ್ಟ, ಭಟ್ಟರು, ಭಟ್ಟರು. ಒಂದು ನಾಳೆ ನೋಡಿ, ನಮ್ ಕೆಲಸ ದನ ಕಾಯೋದು. ಅಪ್ಪ ಹೇಳಿದ್ರು ಅದು ಬೇಗ ಹೊಡ್ಕೊಂಡು ಬರ್ಬೇಕು, ಎಲ್ಲ ನೋಡ್ಕೊಂಡು ಕೇಳಿದ್ದಾರೆ. ಸಂಜೆ ಆಗ್ತಾ ಬಂತಲ್ಲ, ಇಂತೆಲ್ಲ ಮಾಡ್ಲಿಕ್ಕಿಲ್ಲ, ಎಲ್ಲ ಒಟ್ಟು ಮಾಡ್ಕೊಂಡು ಮನೆ ಕಡೆ ಹೋಗ್ಬೇಕು. ನೋಡು, ಹೀಗೆ ಮುಂದೆ ಹೋಗ್ತೆ. ಇಲ್ಲಿಗೆ ತಗೆ ಬಂದೆಯಾನಿ ನಡೆದು ಹೋಗಳು ತಿರುಗುದೀನಯ ಜನಕದ ಬಾಲಕ. ಪುಟ್ಟ ಅಲ್ಲಿದ್ದ ಮುತ್ತಲಿದ್ದ ಬೇರೆ ಕರೆದಲ್ಲ. ಓ ಬಾಲಕ ಅಂತ ನಿನ್ನನ್ನು ಕರೆದದ್ದು. ಹುಡುಗ ನಿನ್ನನ್ನೇ ಕರೆದದ್ದು. ಮುದುಕಿಲ್ಲ ಅಲ್ಲಪ್ಪ, ಮತ್ತೆ ಹಾಗಲ್ಲ. ಆಗಲಿಂದ ನಿನ್ನನ್ನೇ ಕೂಗಿ ಕರೆಯುತ್ತಾ ಇದ್ದೇನೆ. ನನ್ನ ಕಡೆ ಸರಿಯಾಗಿ ಗಮನವನ್ನೇ ಹರಿಸುತ್ತಾ ಇಲ್ವಲ್ಲ ನೀನು? ಆಗ ನೋಡ್ಲಿಕ್ಕೆ ಆಗುದಿಲ್ಲವಲ್ಲ. ನಿನ್ನ ನೋಡ್ತಾ ಇದ್ರೆ ನಮ್ ದನಗಳೆಲ್ಲ ಹೋಗ್ತವೆ ಗೊತ್ತುಂಟ. ಹಾಗೆ ಅದಕ್ಕಾಗಿ ಆಚೆ ನೋಡುವಾಗಿಲ್ಲ, ಅದನ್ನೇ ನೋಡ್ತಿರ್ಬೇಕು ನಾವೀಗ. ಏನು ಯೋಚನೆ ಮಾಡುವುದು ಬೇಡ. ನಿನ್ನ ದನಗಳು ಎಲ್ಲಿಯೂ ಹೋಗುವುದಿಲ್ಲ. ನೀ ಹೇಳ್ಬಹುದು, ಅದು ಒಂದಿರ್ತದ. ಅದು ಒಂದು ಸ್ವಲ್ಪ ಕಾಲ ನನ್ನ ಮಾತನ್ನು ನೀನು ಕೇಳಬೇಕಯ್ಯ. ಎಂತ ಕೇಳುದು? ಓ ಹುಡುಗ, ನಿನ್ನನ್ನು ಕಂಡಾಗ ಅನೇಕ ಕುತೂಹಲಗಳು ನನ್ನ ಮನದಲ್ಲಿ. ನೀನು ಎಲ್ಲಿಂದ ಬಂದವ, ಎಲ್ಲಿಗೆ ಹೋಗುತ್ತಾ ಇದ್ದವ, ನಿನ್ನ ಮನೆ ಎಲ್ಲಿ, ನಿನ್ನ ಅಮ್ಮ ಯಾರು, ಇದೆಲ್ಲ ಬಿಡು. ನಿನ್ನ ಅಪ್ಪ ಯಾರು?
ಸಮಸ್ಯೆ ಇಲ್ಲ. ನಮ್ಗೆ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಇಬ್ರು ಇದ್ದಾರೆ. ಯಾವ ಕಾರಣಕ್ಕೂ ನಮ್ಗೆ ಕೈ ಬಿಡುದಿಲ್ಲ. ನೀ ಹೆದರುದು ಬೇಡ, ನಾನು ವಿಶ್ವಾಸ ಉಂಟು. ನೀ ಹೆದರುವುದೇ ಬೇಡ. ನಿನಗೆ ಅಂತಲ್ಲ, ಇವತ್ತಿಲ್ಲಿ ಯಾರು ಬಂದ್ರು ಅವ್ರು ಕೈ ಬಿಡುವುದಿಲ್ಲ. ಹೌದು, ಯಾರು ಕೈ ಬಿಡುವುದಿಲ್ಲ. ಯಾಕೆ ಹೇಳಿದ್ದ ಅವನು? ಯಾಕೆ? ವಿಶ್ವಾಸ ಉಂಟು ಅಂತ. ಹೌದಪ್ಪ. ಅದಲ್ಲ ನೀನ್ ತರದೆ ಮಾತಾಡಿಸ್ತೆ, ಮಾತಾಡ್ತಾ ಇದ್ದೆ. ಹೌದು, ಮನೆಯಲ್ಲಿ. ಹೌದು. ನೀನ್ಯಾರು? ಎಲ್ಲಿಂದ ಬಂದವ? ಅಮ್ಮ ಯಾರು? ನಿನ್ನ ಅಪ್ಪ ಯಾರು? ಏನಾಯ್ತು? ಸತ್ಯ ಯಾವುದು? ನಮ್ಮ ಅಪ್ಪನಿಗೆ ಸಾಲ ಕೊಡ್ಲಿಕ್ಕೆ ಕೊಡ್ತೀವಿ. ನಿನ್ನ ಯಾರು? ನಂಗೆ ಗೊತ್ತಾಯ್ತು. ಏನು? ನೀ ಎಲ್ಲ ಕೇಳ್ದವ ಮನೆಗೆ ನಿಮ್ಮ ಅಪ್ಪ ಒಂದೊಂದು ಯಾಕೆ ನಮ್ಮಪ್ಪನಿಗೆ ಸಾಲ ಕೊಡ್ಲಿಕ್ಕೆ ಉಂಟಾ? ಇದ್ರೆ ಹೇಳ, ನಿತ್ತು ಮೆಟ್ಟಲ್ಲ ಕೊಟ್ಟು ಹೇಳ. ನಿತ್ತು ಮೆಟ್ಟಲ್ಲ ಕೊಟ್ಟು ಹೇಳ. ಒಮ್ಮೆ ನಿನ್ನಪ್ಪ ನನ್ನಿಂದ ಸಾಲವನ್ನ ಪಡೆದದ್ದೇ ಹೌದಾದ್ರೆ ನಿತ್ತು ಮೆಟ್ಟಲ್ ಕೊಡ್ತೇವೆ. ಅದೇನೋ ನಿತ್ತು ಮೆಟ್ಟಲ್ ಕೊಡುವುದು ತಪ್ಪು ತಿಳಿವಲ್ಲ. ಹೇಳು, ಸರಿ ಹೇಳು. ನಿತ್ತ ಜಾಗ ಆಚೆ ಚಿಕ್ಕದಲ್ಲದೆ ಮೆಟ್ಟಿ ನಿಂತಲ್ಲೇ ಕೊಡ್ತೆ. ನಿತ್ತ ಮೆಟ್ಟಲ್ಲೇ ಕೊಡ್ತೇನೆ. ಅದು ನಿತ್ತ ಮೆಟ್ಟಲ್ಲಿ ಕೊಡ್ತೇನೆ ಎಂಬುದರ ಅರ್ಥ ಅದು ಆ ಕಡೆ ಈ ಕಡೆ ಅಲುಗಾಡದೆ ಎತ್ತಿ ನಿಂತ ಸ್ಥಳದಲ್ಲ ಆಚೆ ಈಚೆ ಹೋಗದೆ ನಿತ್ತಲ್ಲೇ ಕೊಡ್ತೆ ಹೇಳುವುದಕ್ಕೆ ನಿತ್ತ ಮೆಟ್ಟಲ್ಲಿ ಕೊಡ್ತೆ. ಬಹಳ ಚುರುಕಾಗಿ ಇtti ನೀನು. ಏನೂ ಹೇಳುವುದಕ್ಕಾಗುವುದಿಲ್ಲ ಬಿಡು. ಆದ್ರೆ ಅದಲ್ಲ, ಅದೇ ನಿನ್ನ ಅಪ್ಪ ನನ್ನ ಹತ್ರ ಸಾಲ ಮಾಡಿದ ಅಂತ ತಿಳಿದ್ಯಾ ನೀನು? ಹಾಗಲ್ವೋ? ನನ್ ಸಿದ್ಧಿ ಏನು ಅಂದ್ರೆ ನಿನ್ನಪ್ಪ ಹಾಗೆಲ್ಲ ಯಾರ ಹತ್ರ ಸಾಲ ಮಾಡುವವಲ್ಲ. ಎಲ್ಲಪ್ಪ ಯಾರ್ಯಾರು ಏನು ಕೇಳಿದ್ರು ಅಪ್ಪ ಕೊಡ್ತಾರೆ ಬಿಟ್ರೆ ನಮ್ಮಪ್ಪ ಸಾಲ ಮಾಡುವುದಿಲ್ಲ. ನಿನ್ನಪ್ಪ ನಮ್ಮಪ್ಪ ದೊಡ್ಡ ಗುಣ ಗೊತ್ತಿದೆ. ಹಾಗೆ ಯಾರು ಏನೇ ಕೇಳಿ ಇನ್ನು ಒಂದು ನೋಡುವುದಿಲ್ಲ. ಕೊಟ್ಟೆ ಬಿಟ್ಟು ಎಲ್ಲಿವರೆಗೆ ಕೇಳಿದ್ರೆ ನಮ್ಮ ಅಮ್ಮನ ಕೇಳಿದ್ರು ಕೊಟ್ಟೆ ಬಿಟ್ಟು ಅಂತ ನಮ್ಮಪ್ಪ ಮನಸ್ಸಿನವ ವಿಚಾರ ಮಾಡುವುದೇ ಇಲ್ಲ. ಅಂದ್ರೆ ಅವ ಪಡೆದು ಕೆಟ್ಟವನಲ್ಲ, ಕೊಟ್ಟು ಕೆಟ್ಟವ ಅಂತ ಆಯ್ತು. ಕೊನೆ ಗೊತ್ತಾಗ ಹೀಗಾಗ್ತಾ ಉಂಟು ಅಂತ. ಹಾಗೆ ಹಾಗೆ ಆಮೇಲೆ ನಮ್ ಜೀವಕ್ಕಿಂತ ಮತ್ತೆ ಇನ್ನೊಂದು ಅಭ್ಯಾಸ ಬಿಡು. ಯಾರು ಏನು ಕೇಳಿದ್ರು ಕೊಡ್ತಾರೆ ನೋಡು. ಬೇಡುವವರು ಹಾಗೆ ಅಂತವ್ರ ಹತ್ರೇ ಹೋಗಿ ಕೇಳು. ಕೊಡುವಂತೇ ಕೇಳುವುದು ಅಲ್ವಾ? ಅದಾಗೆ ಹಾಗೆ. ಆದ್ರೆ ಒಂದು ಏನು, ನಿನ್ನಪ್ಪ ಸಾಲ ನನ್ನಲ್ಲಿ ಮಾಡಿದ ಕಾರಣಕ್ಕಾಗಿ ಯಾರು ಅಂತ ಪ್ರಶ್ನೆ ಮಾಡಿದ್ದಲ್ಲ. ಸಾಲ ಮಾಡಿಲ್ವಾ? ನಿನ್ನಪ್ಪ ಎಲ್ಲ ನನ್ನ ಹತ್ರ ಸಾಲ ಮಾಡ್ಲಿಲ್ವ? ಅದೇ ನೋಡಿ, ನೀನ್ ಯಾರಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಸಾಲ ಮಾಡಿದ್ರೆ ಹಾಗೆ ಅದು ಹಾಗೆ ಅಲ್ವಾ? ಹಾಗಲ್ಲ, ನಿನ್ನ ವಿಳಾಸವನ್ನ ಕೇಳಿ ತಿಳಿಯಬೇಕು. ನಮ್ಮ ಪರಿಚಯ ಬೇಕಾ? ಹಾಗಾಗಿ ಶಿವಭಟ್ಟನ ಸುತನು ನನಗೆ ಭುವನದೊಡೆಲ್ಲನ್ನು ಸರಿ ತಡಿಲಿಕ್ಕೆ ಆಗುದಿಲ್ಲ. ಇವರು ತೈತಾಟ. ಇವತ್ತೊಂದು ದಿವಸ ಮಾಡ ಅಲ್ಲ, ನಮ್ದು ನಿಮ್ದು ಕಾರ್ಯ ಒಂದೇ ಆಗಿದೆ. ನಮ್ದು ಹುಟ್ಟುವಾಗಲೇ ಹೀಗೆ ಕನಸು ಬಿದ್ದ ಹಾಗೆ ಮಾಡ ಇವತ್ತೊಂದು ದಿವಸ ದಿನದ ದಿನದೈ ದಿನದ ದಿನದೈ ಶಿವಭಟ್ಟನ ಸುತನು ಶಿವಭಟ್ಟನ ಸುತನು ನನಗೆ ಭುವನದೊಳೆಲ್ಲನ್ನು ನನಗೆ ಭುವನದೊಳೆಲ್ಲನ್ನು ವಿವರಿಪರೆಲ್ಲರೂ ಗಣಪತಿ ಭಟ್ಟ ವಿವರಿಪರೆಲ್ಲರೂ ಗಣಪತಿ ಭಟ್ಟ ಗಣಪತಿ ಭಟ್ಟ ವಿವರಿಪರೆಲ್ಲರೂ ಗಣಪತಿ ಭಟ್ಟ ಎನ್ನುವ ನಾಮಾಂಕಿತ ಅಂಜುವೆನೇ ಯಾರು ನನಗೆ ಗೊತ್ತಾಯ್ತು. ಈಗ ನಾನು ಕೇಳುವಲ್ಲಿಯೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದೆ ಅಂತ. ಹೌದೌದು, ಯಾರಿಗಾದ್ರೂ ಹಾಗೆ ಅಲ್ವಾ? ಯಾರು ನಿನ್ನಪ್ಪ ಅಂತ ಕೇಳಿದಾಗ ಶಕ್ತಿ ಏರ್ದು ಇರ್ತದ. ಹೌದೌದೌದು. ಹಾಗೆ ನಮ್ ಶಕ್ತಿ ಬಂದ್ರೆ ನನ್ನ ಭಾವನೆ ಸರಿಯಾಗಿ ನಿನಗೆ ಅರ್ಥ ಆಗ್ಲಿಲ್ಲ. ನೀ ಭಾವನೆ ಹೇಳಲೇ ಇಲ್ಲ. ಕೇಳುವ ಶೈಲಿ ತಪ್ಪಿ ಹೋಯ್ತು. ಶೈಲಿ ತಪ್ಪಾಡ್ಕೊಂಡವು ನೀನೆ. ಹೇಳಪ್ಪ, ಯಾರ ಮಗ ನೀನು? ಹೀಗೆ ಕೇಳಿದ್ರೆ ನಾವು ಜೋರ ಆಗುದಿಲ್ಲ. ಯಾರಂದೇ ಇಲ್ವಾ? ನಿನಗೆ ಸಿಟ್ಟಿ ಯಾರು ಏನು ಇಲ್ಲಿ ಯಾರ ಮಗ ನೀನು? ಯಾರು ನೀನು? ನಮ್ಮಪ್ಪ ಏನೋ ಹೌದು, ಅಂತಿಂತವಲ್ಲ. ಮತ್ಯಾರು? ಶಿವಭಟ್ರು. ಯಾರು? ಶಿವಭಟ್ರು
ಓಹೋ, ಶಿವಭಟ್ರ ಮಗನ ನೀನು. ಅವ್ರಿಗೆ ಒಂದೇ ಹೆಸರಲ್ಲ, ಮತ್ತೆ ಬಹಳ ಹೆಸರು. ಯಾವ್ದೆಲ್ಲ ಉಂಟು? ಒಬ್ಬರು ಒಂದು ರೀತಿ ಕರೀತಾರೆ. ಹೇಗೋ? ಶಿವಭಟ್ರು ಹೇಳ್ತಾರೆ, ರುದ್ರ ಭಟ್ರು ಹೇಳ್ತಾರೆ, ಶಂಕರ ಭಟ್ರು ಹೇಳ್ತಾರೆ, ನಂಜುನ್ ಭಟ್ರು ಹೇಳ್ತಾರೆ. ಅಂದ್ರೆ ಬಹಳ ಹೆಸರು ಮಾಡಿದ್ದಾರೆ. ಓ ಮಾಡಿ ವಿಶ್ವನಾಥ್ ಭಟ್ರು ಹೇಳ್ತಾರೆ. ಹೌದೇನೋ? ಇದು ನನಗೆ ಆಶ್ಚರ್ಯ. ಮಾಡಿದ ಒಂದ್ ಹೆಸರನ್ನು ಉಳಿಸ್ಕೊಳ್ಳುವುದೇ ಬಹಳ ಕಷ್ಟ. ನಮ್ಮಪ್ಪ ಬಹಳ ಹೆಸರು ಮಾಡಿದವರು. ಹಾಗೆ ಅಪ್ಪ ಹೆಸರು ಮಾಡೋದಕ್ಕಿಂತಲೂ ಕರೆಯುವುದು ಹಾಗೆ ಇಲ್ಲ. ಹಾಗೆ ಕರೆದ. ಹೌದು. ಸರಿ ಸರಿ ಬಿಡು. ಆಮೇಲೆ ನಮ್ಮ ಅಮ್ಮ ಯಾರು? ನಿನ್ನ ಅಮ್ಮ ಯಾರು? ಅಮ್ಮ ಗೋರಮ್ಮ. ಅಮ್ಮ ಗೋರಮ್ಮ. ಯಾವ ಗೋರಿ ಅದು? ಗೋರಿ ಗೋರಿ. ಯಾವ ಗೋರಿ? ಅಮ್ಮ ಗೋರಮ್ಮ. ಗೋರಿ ಅಮ್ಮನ? ಗೋರು. ಓ, ಅಮ್ಮ ಗೌರಮ್ಮ. ಅದೇ ಮಾಲಯ. ಅರ್ಥ ಆಯ್ತು ಬಿಡು, ಅರ್ಥ ಆಯ್ತು. ನಾನು ಗೊತ್ತಾಯ್ತಾ? ನೀ ಯಾರು? ಆ ಶಿವಭಕ್ತ ಮಗ ಗಣಪತಿ ಭಕ್ತ. ಯಾರು? ಗಣಪತಿ ಭಕ್ತ. ನಾವು ಈ ಲಕ್ಷ್ಮೀ ಭತ್ತ ಉಳಿದದ್ದೆಲ್ಲ ಇದ್ಯಾವುದು? ಗಣಪತಿ ಭತ್ತ ಮಸ್ತು. ಎಷ್ಟು ತಿಂಗಳಿಗೆ ಕೊಯ್ಯುವುದು? 3 ತಿಂಗಳಿಗೆ. ಎಂತದ್ದ? ಗಣಪತಿ ಭಕ್ತ. ಓಹೋ, ಗಣಪತಿ ಭಟ್ಟ ಅಂದ್ರೆ ನಾನೇ. ಗಣಪತಿ ಭಟ್ರು ಅಂತ ಹೇಳಿದ್ರು ನೀನೇ? ಹೌದಾ? ನಿಮ್ ಮನೆ ಎಲ್ಲಿ ಹುಡುಗ? ಸುಡ್ಕಾಡು. ಆ ದೀಪ ಸಂಧಿ ಅದಲ್ವೋ? ಹೇಳಿದೆ. ಮತ್ತೆ ಮನೆಯಲ್ಲಿ ಹಾಗಲ್ಲ. ಸುಡ್ಕಾಡ್ ನಿಂಗೇನು? ಅಯ್ಯೋ ದೇವ್ರೆ, ಏನ್ ಸುಡುಗ ಅಂದ್ರೆ ಬೇಕಾದಲ್ಲ, ಸರಿ ಉಂಟಲ್ಲ ಮನೆ. ಯಾಕೆ ಭೂತಂತ್ರ? ಅಲ್ಲ, ಮತ್ತೆ ಸುಡುಗಾಡು ಮನೆ ಅಂತ ಹೇಳಿದ್ರೆ ಹಾಗೆ ಅನಿಸುದಲ್ವಾ? ಸುಡುಗಾಡಿನ ಪಕ್ಕದಲ್ಲೇ ನಮ್ಮ ಮನೆ ಇರುವುದು ಅಂತ. ಹಾಗೆ ಹೌದೌದು. ಸನಿಹದಲ್ಲಿ ಇಲ್ಲಿ ನೀ ಮಾಡುವ ಉದ್ಯೋಗ ನೋಡ್ಯಾ? ಎಲ್ಲ ದನ ಕಾಯುತ್ತಾ ಇದ್ದೇನೆ. ಎಲ್ಲ ಗೋವುಗಳು ನಮ್ದೇ ಇದು. ಹೌದಾ? ಇದು ನಿನಗೆ ಕಾರ್ಯ. ಕಾರ್ಯ. ನೀನು ಗಣಪತಿ ಭಟ್ಟ. ಗೊತ್ತೌದು. ಅದಿಲ್ಲ ಸಿಗ್ತೇನೆ. ಗಣಪತಿ ಭಟ್ರೆ, ಇಂತಕ್ಕೆ ಮಾತಾಡಿ ಮುಗಿಸಿ ಹೋಗುವುದಕ್ಕಾಗಿ ಸಿಕ್ಕಿದ್ದಲ್ಲ. ಮತ್ತೆ ಈಗ ನಿಮ್ಮ ಪರಿಚಯವನ್ನು ನೀನ್ ಹೇಳಿ ಆಯ್ತು. ಹೌದು. ನಾನ್ ಯಾರು ಅಂತ ನಿನಗೂ ಗೊತ್ತಾಯ್ತಾ? ನೀ ಯಾರ ನಂಗೆ ಮಾರಯ್ಯ, ನಂಗೆ ಸಂಬಂಧ ಉಂಟಾ? ಹಾಗಲ್ಲ. ಈ ಗೋವುಗಳು ಮಾತ್ರ ನಮ್ಗೆ ಸಂಬಂಧ ಬಿಟ್ಟರೆ ನಂಗೆ ಈ ಸಂಬಂಧ ಅಲ್ಲ. ನಿನಗೆ ಗೋವುಗಳು ಮಾತ್ರ ಸಂಬಂಧ, ಹೌದು. ಆದ್ರೆ ನನ್ನ ವಿಳಾಸವನ್ನು ನಿನಗೆ ನಾನು ಹೇಳಲೇಬೇಕೀಗ. ಹೌದಾ? ಸಾಮಾನ್ಯದವನಲ್ಲ. ಯಾವುದು? ಲಂಕಾಪಟ್ಟಣ ಅಂತ ಕೇಳಿದ್ದೀಯ? ಲಂಕಾಪಟ್ಟಣ. ಸುವರ್ಣ ಲಂಕೆ. ಕೇಳಿದ್ದೆ. ಸಮುದ್ರದ ಆಚೆಗೆ. ಹೇಳಿದ್ದೆ, ಹೋಗಿಲ್ಲ. ವರ್ತಮಾನ ಕಾಲದಲ್ಲಿ ಆ ಲಂಕಾಪಟ್ಟಣವನ್ನು ಆಡುವಂತ ನನ್ನ ಹೆಸರು ಲಂಕೇಶ. ಲಂಕೇಶ್ ನೀನೆಯ? ಹೌದಾ? ಏನಾಯ್ತು? ಏನಾದ್ರು ಸುದ್ದಿ ಕೇಳಿದ್ದೆ ಅವರು? ಅದೇ ಲಂಕೇಶ್ ಸುದ್ದಿ ಕೇಳಿದ್ದೆ. ಏನಾಯ್ತು? ಸುದ್ದಿ ಬರ್ತಿತ್ತ? ಹೌದಾ? ಈಗೇನಾಯ್ತು? ಅಂದ್ರೆ ಲಂಕೆಯ ಒಡೆಯನಾಗಿರುವ ಕಾರಣಕ್ಕಾಗಿ ಲಂಕೇಶ. ಹೆಸರು ದಶಕಂಠ. ಒಂದು ನೀನು ರಾವಣ ರಾಕ್ಷಸ. ಕೈ ಬಿಡಿದ್ದೆ. ರಾಕ್ಷಸ ನಮ್ಗೆ ಕುಟುಂಬ ನುಗ್ಗಿ ಬಿಡ್ತೇವಲ್ಲ. ತಪ್ಪಾಯ್ತು. ಬೇಡ, ಮುಂದುವಾರ. ಏನು ರಾಕ್ಷಸ ಅಂದ ಕೂಡಲೇ ಕಂಡವರನ್ನ ಹಿಡಿದು ನುಂಗುತ್ತಾರೆ ಅನ್ನುವ ಅರ್ಥ ಅಲ್ಲ. ನೀನನ್ನು ಕುಟುಂಬ ನುಗ್ಗಿದ್ರೆ ನಾವೇನು ಹೊಟ್ಟೆ ಒಳಗೆ ಹೋಗಿ ಕಣ್ಣಲ್ಲಿ ಪಿಳಿ ಅಂತ ಬಿಡ್ಬೇಕು. ಮತ್ತೆ ಹಾಗೆ ನೀ ಅಂಜುವುದು ಬೇಡ. ನಾನು ರಾಕ್ಷಸನೇ ಹೌದಾದ್ರೂ ನಿನ್ನನ್ನ ಹಿಡಿದು ನುಂಗುವುದಕ್ಕಾಗಿ ಬಂದವನಲ್ಲ. ನೀ ಮನುಷ್ಯ ತಿನ್ನುವ ರಾಕ್ಷಸ ಅಲ್ಲ. ಯಾವ ಮನುಷ್ಯರು ತಿನ್ನುವ ರಾಕ್ಷಸನೇ ಅಲ್ಲ. ಮತ್ತೆ ಹೊಟ್ಟೆಗೆ ಎಂತ ತಿಂತೀಯೋ? ಹೊಟ್ಟೆ ನೀವಲ್ಲ ಏನ್ ತಿನ್ನುವುದನ್ನೇ ತಿನ್ನು. ಅದು ಅಲ್ವಾ ಪುಣ್ಯಾತ್ಮ? ಯಾಕೆ ಹೇಳಿದೆ ನನ್ನ ಪರಿಚಯವನ್ನ? ಈಗ ನಾನು ಬರ್ತಾ ಇರುವುದು ಲಂಕಾಪಟ್ಟಣದಿಂದಲ್ಲ. ಅಲ್ಲ, ನೀನು ರಾವಣೇಶ್ವರ ಅಂತೀಯ, ಲಂಕೆಯ ಅಧಿಕಾರಿ ಅಂತೀಯ. ನೀನು ಕಲ್ಲು ವ್ಯಾಪಾರ ಯಾವಾಗ ಶುರು ಮಾಡಿದ್ದು? ಕಲ್ಲು ವ್ಯಾಪಾರ? ಹೌದು. ಏನ ರಾವಣ ಸಂಪೂರ್ಣ ಕಳ್ಕೊಂಡ ಅಂತ ಯಾರು ಹೇಳಿದ್ರ ನಿನಗೆ? ಬಹುಶಃ. ಯಾಕ? ಒಳೆ ಬದಿ ಕಲ್ಲು ತಿರ್ತಿದ್ದಳು. ಮೂಢ. ಒಳೆ ಬದಿ ಕಲಿಕಲ್ಲು ಹುಡುಗ. ಅದು ಹೊಳೆ ಬದಿಯ ಕಲ್ಲ ಅಲ್ಲ. ಮತ್ತೆ ಅದು ಏನು ಅಂತ ತಿಳ್ಕೊಂಡೇನಿ. ಏನು ಸಾಮಾನ್ಯವಾಗಿ ಹೊಳೆಯ ಕಡೆ ಸಿಗುವಂತ ಕಲ್ಲನ್ನು ಹಿಡ್ಕೊಂಡು ನಾನು ತಿರ್ತಾ ಇದ್ದೇನೆ ಅಂತ ಭಾವಿಸಿದ್ಯಾ? ಮತ್ತೆ ಸಾಮಾನ್ಯವಾದದ್ದಲ್ಲ, ಕಲ್ಲಲ್ಲ. ಇದು ಶಿವನ ಆತ್ಮಲಿಂಗ. ಏನಾಯ್ತಾ? ಒಂದು ಕಲ್ಲು ಹಿಡ್ಕೊಂಡು ಶಿವನ ಆತ್ಮಲಿಂಗ ಅಂತ ಹುಚ್ಚರಾಗಿ ಮಾತಾಡ್ಬೇಡ. ಆತ್ಮಲಿಂಗ ಇರುವುದೆಲ್ಲಿ? ಎಲ್ಲಿ? ಶಿವನ ಹತ್ರ. ಶಿವನ ಹತ್ತಿರ. ಶಿವ ಇರುವುದೆಲ್ಲಿ? ಎಲ್ಲಿ? ಕೈಲಾಸದಲ್ಲಿ. ನೀ ಇಲ್ಲಿದ್ದೆ, ಅವಲ್ಲಿದ್ದ. ಯಾಕೆ ಸಿಕ್ತು ಆಗಿದ್ರ? ಹಾಗಾಗಿಯೇ ಹೇಳಿ, ನಾನೀಗ ಬಂದದ್ದು ಲಂಕಾಪಟ್ಟಣದಿಂದಲ್ಲ. ಮತ್ತೆ ನಾನು ಬಂದದ್ದು ಕೈಲಾಸದಿಂದ. ಕೈಲಾಸ
ಏ ಹುಡುಗ ಕಾಲು ಸರಿ ಉಂಟು, ಏನಾಗಿದೆ ಕಾಲಿಗೆ? ಹಿಂದೆ ಮುಂದಿಲ್ಲ. ಇಲ್ಲ ನಮ್ಮಲ್ಲ ಹೇಗೆ ಕೇಳಿದ್ರೆ ಹಾಗೆ. ಕೈಲಾಸಕ್ಕೆ ಹೋದಂದ್ರೆ ಅವ್ನು ಸತ್ತೋದು ಅಂತ ಅವ ಕೈಲಾಸ ಸೇರ್ಕನ್ನ ಮತ್ತೆ ಹೋದ್ರೆ ಬರ್ತಾರಂತ ಆದ್ರೆ ಭೂತ ಆಗಿಯೇ ಬರುವುದು. ಹಾಗಾಗಿ ಅದಕ್ಕೆ ಕಾಲು ನೋಡಿದ್ರೆ ಹಿಂದೆ ಮುಂದೆ ಉಂಟಾ ಅಂತ ಹೇಳಿ. ಅಂದ್ರೆ ಈಗ ನಾನು ಭೂತವಾಗಿ ಬಂದದ್ದು ಅಂತಲ್ಲ, ಭೂತಕ್ಕೆಲ್ಲ ಕಾಲು ಹಿಂದೆ ಮುಂದಂತೆ. ನನ್ನ ಕಾಲು ಸರಿಯಾಗಿ ಉಂಟು ನೋಡು. ಹೌದು ಮಾರ್ರೆ. ಏನು ಸಾಮಾನ್ಯರಂತೆ ಕೈಲಾಸಕ್ಕೆ ಹೋದವ ಅಂತ ನಾನು ತಿಳಿದಿಯಾ? ಹೋಗುವುದಕ್ಕಾಗಿ ಹೋದದ್ದಲ್ಲ, ಹೋಗಿ ಪುನಃ ಬರುವುದಕ್ಕಾಗಿ ಹೋದದ್ದು. ಅಂದ್ರೆ ನೀನು ಹೋದದ್ದು ಜೀವಂತವಾಗಿ ಸಶರೀರಿಯಾಗಿ ಹೋದವ ನಾನು. ಹಾಗೆ ಬಂದ್ಯಾ? ಹಾಗಾಗಿ ಅಷ್ಟು ಸಾಮರ್ಥ್ಯ ಇರುವ ಕಾರಣಕ್ಕಾಗಿ ಮತ್ತೆ ಈ ಹೋಗ್ಬೇಕಾದದ್ದು ಯಾರು ಗೊತ್ತಾ? ಹಿಂತಿರುಗಿ ಯಾರಿಗೆ ಬರ್ಲಿಕ್ಕಾಗತ್ತದ ಅಂತವ್ರು ಮಾತ್ರ ಹೋಗ್ಬೇಕು. ಅಂತ ಸಾಮರ್ಥ್ಯ ಉಳ್ಳವನ ಒಂದು ಇದು ಅಲ್ಲಿ ಹೋಗ್ತಾ ಬಂದ್ಯಾ? ಅಲ್ಲಿಗೆ ಹೋಗಿ ಶಿವನನ್ನ ಮೆಚ್ಚಿಸಿ ಪಡೆದು ಬಂದಿರುವಂತಹ ಆತ್ಮಲಿಂಗ. ಸರಿಯಪ್ಪ, ಏನೀಗ ಏನು ಅಲ್ಲ ನೋಡಿದ್ಯಾ? ಸಮಯ ಯಾವುದು ಅಂತ ನಿನಗೆ ಗೊತ್ತಾಗುತ್ತಾ ಇದೆಯಾ? ಮುಸ್ಸಂಜೆ ಹೊತ್ತು. ಇದು ಸಂಧ್ಯಾ ಕಾಲ. ಈ ಕಾಲಕ್ಕೆ ಬ್ರಾಹ್ಮಣರಾಗಿರುವಂತಹ ಪ್ರತಿಯೊಬ್ಬರು ಕೂಡ ಸಂಧ್ಯಾ ವಂದನೆಯನ್ನ ಮಾಡಬೇಕಾದದ್ದು ನಿಯಮ. ಹೌದು ಮನೆಗೆ ಹೋಗಿ ಮಾಡ್ಬೇಕೀಗ. ಹೌದಾ? ಹೌದು, ಮನೆಗೆ ಹೋಗಿ ನೀ ಮಾಡುವುದು ಅದು ಒಂದು ಪುಣ್ಯಾತ್ಮ. ಏನು? ನಾನು ಕೂಡ ಬ್ರಾಹ್ಮಣನೇ. ಎಂತ ಮಾತಾಡ್ತೆ ಮಾರಾಯ? ಏನಾಯ್ತು? ನೀನೊಬ್ಬ ರಕ್ಕಸ ಬ್ರಾಹ್ಮಣ ಅಂತ ಹೇಳ್ತೀಯ. ಯಾಕೋ ನಾನು ಬ್ರಾಹ್ಮಣನೇ. ಹೇಗೆ ಬ್ರಾಹ್ಮಣ ಆಗುದು ನೀನು? ನನ್ನಪ್ಪ ಸಾಮಾನ್ಯದವನಲ್ಲ. ಎಂತಾಯ್ತು? ವಿಶ್ವವಸ್ತು. ಹೌದು, ಬ್ರಾಹ್ಮಣ. ವಿಶ್ವವಸು ಕೈಕಸಾದೇವಿ ಅವಳು ರಾಕ್ಷಸಿ. ಅವಳು ಅಮ್ಮ ರಾಕ್ಷಸಿ, ಅಪ್ಪ ಬ್ರಾಹ್ಮಣನು. ನೀ ಬೆಕ್ಕಿ ಸಂತಂದವ ಕೇಳದ್ ನಾ ಬೇಸರ ಮಾಡಬೇಡ. ನೀವು ಮಾತನಾಡ್ಲಿಕ್ಕಿಲ್ಲ. ಅಧಿಕ ಪ್ರಸಂಗದ ಮಾತಾಡಿದ್ರೆ ಜಾಗ್ರತೆ. ಅಧಿಕ ಪ್ರಸಂಗ ಅಲ್ವಾ? ಅಪ್ಪ ಬ್ರಾಹ್ಮಣ, ಬ್ರಾಹ್ಮಣ, ಅಮ್ಮ ರಾಕ್ಷಸಿ. ರಾಕ್ಷಸಿ ಬೆಕ್ಕಿ ಆಗಿಲ್ವಾ? ಹಾಗಲ್ಲ, ಕೇಳಪ್ಪ. ಹಾಗಲ್ವ? ಅಂದ್ರೆ ಅಪ್ಪ ಬ್ರಾಹ್ಮಣನಾಗಿರುವ ಕಾರಣಕ್ಕಾಗಿ ನಾನು ಬ್ರಹ್ಮ ವಂಶದಲ್ಲಿ ಜನಿಸಿದವು. ಅದಕ್ಕಾಗಿ ಒಂದು ರೀತಿ ಬ್ರಹ್ಮ ರಾಕ್ಷಸ ನಾನು. ಮುಗ್ದೇವಾಯ್ತು. ಈ ಬ್ರಹ್ಮರಕ್ಕಸ ಹಿಡ್ಕೊಂಡ್ರೆ ಬಹಳ ಅಪಾಯ. ಬ್ರಹ್ಮರಕ್ಕಸ ಹಿಡ್ಕೊಂಡು ನಾವು ಪುರೋಹಿತರ ಹತ್ರ ಹೋಗ್ಬೇಕು. ಹೌದು, ಒಳ್ಳೆ ಜ್ಯೋತಿಷರ ಹತ್ರ. ನೋಡು, ಒಳ್ಳೆ ಭಟ್ಟಿದ್ರು ಹೋಗಿ ಜಾತಕ ತೋರ್ಸ. ನಾವು ಬ್ರಹ್ಮರಕ್ಕಸ ಹಿಡ್ಕೊಂಡು ಜ್ಯೋತಿಷ ಹತ್ರ ಹೋಗ್ಬೇಕು. ಇಬ್ರು ಹಿಡ್ಕೊಂಡೇ ಆಗ್ತದೆ. ಮತ್ತೆ ಈಚೆ ಬ್ರಹ್ಮರಕ್ಕಸ ಹಿಡ್ಕೊಂಡದ್ದು ಅವ್ನು ಬಿಡಿಸ್ಲಿಕ್ಕೆ ಜ್ಯೋತಿಷ್ಯರು ನಾವು ಇಬ್ರು ಕೇಳ ಸಿಕ್ಕಿ ಬಿಟ್ಟು ಒದ್ದಾಡ್ತಿರ್ತೇವೆ. ಈಗ ಪುರೋಹಿತರು ಬ್ರಹ್ಮರಾಕ್ಷಸ ಹಿಡ್ಕೊಂಡು ನಮ್ಮ ತಿಂತಿರ್ತಾರೆ ಅಂತ. ಹಾಗಲ್ಲ, ನಾನು ಹೇಳಿದ್ದಷ್ಟೇ. ಬ್ರಹ್ಮ ವಂಶದವನಾಗಿರುವ ಕಾರಣಕ್ಕಾಗಿ ಸಂಧ್ಯಾ ವಂದನೆಯನ್ನ ಮಾಡುವುದು ನನಗೆ ಆದ್ಯ ಕರ್ತವ್ಯ. ಮಾಡು ಮಾಡು, ಬೇಕಷ್ಟು ಸ್ಥಳ ಉಂಟು, ಮಾಡು. ಬೇಕಾದಷ್ಟು ಸ್ಥಳ ಉಂಟು ಅಂತ ನನಗೂ ಗೊತ್ತಿದೆ ಪುಣ್ಯಾತ್ಮ. ಆದ್ರೆ ಕೈಯಲ್ಲಿ ಹಿಡಿದಿರುವಂತ ಈ ಆತ್ಮಲಿಂಗ, ಅದಕ್ಕೆ ಇದನ್ನು ಹಿಡಿದುಕೊಂಡು ನಾನು ಸಂಧ್ಯಾ ವಂದನೆ ಮಾಡ್ಲಿಕ್ಕಾಗುತ್ತದ? ಕೆಳಗಿಡು, ಒಬ್ಬ ಮಾಡು. ಯೋದೇವ್ರೆ, ಕೆಳಗಿಡುವುದಕ್ಕಾಗುತ್ತಲ್ಲ. ಅದು ನನಗೆ ವಿಷಯ ಗೊತ್ತಿಲ್ಲ. ಇದನ್ನ ನಾನು ಭೂಮಿಗೆ ಸ್ಪರ್ಶಿಸುವಂತಿಲ್ಲ. ಬಿಟ್ರೆ ನಾನು ಎಲ್ಲಿ ಇಡ್ತೇನೋ ಅಲ್ಲಿಯೇ ಇದು ಸ್ಥಾಪನೆ ಆಗಿ ಹೋಗ್ತದೆ. ನೀವು ಹೊಟ್ಟದೀಗ ಲಂಕೆಗೆ, ನಾನು ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿಯೇ ಈ ಆತ್ಮಲಿಂಗವನ್ನ ಸ್ಥಾಪನೆ ಮಾಡಬೇಕು. ಅಲ್ಲಿವರೆಗೆ ಭೂಮಿಯ ಮೇಲೆ ಇಡುವಾಗಿಲ್ಲ. ಅದಕ್ಕೆ ಏನಾಗ್ಬೇಕೀಗ? ಹಾಗಾಗಿ ಸುಂದರನಾಗಿರುವಂತಹ ಬಾಲಕ ನೀನು, ಒಳ್ಳೆಯ ಹುಡುಗ. ನಾನು ಸಂಧ್ಯಾ ವಂದನೆಯನ್ನ ಮಾಡಿ ಬರುವ ತನಕ ಈ ಆತ್ಮಲಿಂಗವನ್ನ ನೀನು ಹಿಡಿದುಕೊಂಡಿದ್ರೆ ನಿನಗೆ ಏನ್ ಬೇಕೋ ಎಷ್ಟು ಬೇಕೋ ಅಪ್ಪ ಬೈತಾರೆ. ಈಗ ದನ ಹೊಡ್ಕೊಂಡು ಹೋಗದೆ ಇದ್ರೆ ಇದು ಹಿಡ್ಕೊಂಡು ನಾನು ನಿಂತ್ಕೊಳ್ಳುವುದು, ನೀವು ಒಂದು ಸ್ನಾನ ಮಾಡಿಕೊಂಡು ಸಂಯೋಜನೆ ಮಾಡಿ ಬರುವುದಾ? ಜೊತೆ ಮುಗಿಸೋದಿಲ್ಲ. ಪುಣ್ಯಾತ್ಮ, ಆಗುದಿಲ್ಲ. ಹಾಗೆ ಹೇಳು. ಆಗುದಿಲ್ಲ. ನೀ ಆಗುವುದಿಲ್ಲ ಅಂತ ಹೇಳುವುದು ಬೇಡ. ನನಗೆ ಆಗ್ಬೇಕು ಅಂತಾದ್ರೆ ಏನ್ ಬೇಕು ಕೇಳು. ವಜ್ರ ಬೇಕಾ, ಚಿನ್ನ ಬೇಕಾ, ವೈಢೂರ್ಯ ಬೇಕಾ, ಏನು ಸುಖ ಬೇಕು ರಾವಣನಿಂದ ಕೊಡಲ್ಪಡುತ್ತದೆ. ನನಗಿನ್ನ ವಜ್ರ ಬಂಗಾರ ಯಾವುದು ಬೇಡ. ಮತ್ತೆ ಯಾವ್ದು ಬೇಕು? ನಾ ಕೇಳ್ತೀವಿ ಬರ್ತೀಯಾ? ಕಡು ಬಂದು ಕೊಡಿಸುವೆಯ ಕಡುಬು, ಚಕ್ಕುಲಿ, ಹೋಳಿಗೆ, ಕರ್ಜಿಕಾಯಿ, ಎಳ್ಳುಂಡೆ, ಲಾಡು, ಪಾಯಸ. ಕಡು ಬಂದು ಕೊಡಿಸುವೆಯ ಲಿಂಗವ ಪಿಡಿಯುವೆ ಕೇಳಯ್ಯ, ಲಿಂಗವ ಪಿಡಿಯುವೆ ಕೇಳಯ್ಯೋ. ತಡಮಾಡದೆ ಮೋದಕಗಳ ಗೀಯುತ, ತಡಮಾಡದೆ ಮೋದಕಗಳ ಗೀಯುತ, ತಡಗದೆ ಸಂತೋಷವ ಪಡಿಸೋ.
ನಿನ್ನ ವಜ್ರಕ್ಕೋ ವೈಡೂರ್ಯಕ್ಕೋ ಬಂಗಾರಕ್ಕೋ ಯಾವುದನ್ನು ಕೇಳುವುದಿಲ್ಲ, ಬಯಸುವುದೂ ಇಲ್ಲ. ಯಾವುದು ಬೇಡವಾ? ಆಹಾ, ಮತ್ತೆ ಅದು ಬೇಕು ನಿನಗೆ? ಈ ಪ್ರೀತಿಯಿಂದ ಆತ್ಮಶುದ್ಧಿಯಿಂದ ಏನ್ ಕೊಡ್ತಿ ಹೇಳು? ನಿನಗೆ ಏನ್ ಬೇಕು ಹೇಳು? ನನಗ ಹೌದು, ಕಡುಬು ಬೇಕು. ಏನೋ ಕಡುಬು ಕಡುಬು ಕೊಡ್ಬೇಕಾ? ಹಾ, ಎಷ್ಟು ಕಡುಬೇಕು ಕೇಳ, ಕೊಡ್ತೇನೆ. ಬೇಡ. ಏ, ಸಂಪತ್ತೆ, ಇದು ಬಾರ. ಅದಲ್ಲದೆ ಇದ್ರೆ ನೀನೇ ಕೇಳಿದ್ದು ಕಡುಬು ಬೇಕು ಅಂತ. ನೀ ಎಂತ ಮತ್ತೆ ಕಡುಬು ಕೊಟ್ಟು ಹಾಗಲ್ವೋ? ಈ ಕಡುಬು ಕೇಳಿದ್ದಲ್ಲ, ಮತ್ತೆ ಗೊತ್ತೇ ಕಡುಬು. ಓ, ಹೊಟ್ಟೆ ಕಡುಬು ಅಷ್ಟೇ ಅಲ್ಲ, ಮತ್ತೆ ಕಪ್ಪು ಬೇಕು. ಕಪ್ಪ? ಯಾವ ಕಪ್ಪು? ಒಂದ್ 2-3 ಗಂಟೆ ಕಪ್ಪು ಕೊಟ್ರಾಗ್ಲಿಲ್ವಾ? ಒಂದು ಹೊರೆ ಕಪ್ಪು ಬೇಕು. ಒಂದು ಹೊರ ಕಪ್ಪು ಹಾ, ನಿನಗೆ? ಆಮೇಲೆ ಎಳ್ಳುಂಡೆ ಕೊಡ್ತೀಯ? ಎಳ್ಳುಂಡೆ, ಚಕ್ಲಿ, ಚಕ್ಲಿ, ಹೋಳಿಗೆ, ಹೋಳಿಗೆ, ಪಾಯಸ, ಆಮೇಲೆ ಲಾಡು. ಯಾವುದು? ಲಾಡು. ಏನು ಲಾಡು? ಲಡ್ಡು ಹೇಳಿದ್ರೆ ಸಣ್ಣದು, ಲಡ್ಡು ಅಂದರೆ ಸಣ್ಣದು, ಲಾದು ದೊಡ್ಡದು. ಓಹೋ, ನಿನಗೆ ಬೇಕಾದದ್ದು ದೊಡ್ಡದು. ದೊಡ್ಡ ಲಾದು. ಸತ್ಯ ಹೇಳು ಹುಡುಗ, ಹಾ. ಇಷ್ಟೆಲ್ಲ ಕೇಳಿದು ನೀನು ಒಬ್ಬನೇ ತಿಂತೀಯೋ ಅಥವಾ ಮತ್ತೆ ಯಾರಿಗಾದ್ರೂ ಕೊಟ್ಕೊಂಡು ತಿಂತೀಯೋ? ಅಯ್ಯೋ, ಅದು ಹಾಗೆ. ಹಾಗೆ. ಮೊದಲು ನನ್ನ ಹತ್ರ ಇರ್ತದೆ, ಇರ್ತದೆ. ಆಮೇಲೆ ಆಮೇಲೆ ನನ್ನ ಹತ್ರ ಯಾರು ಇರ್ತಾರೆ ಅವ್ರು ತಿಂತಾರೆ. ಮೊದಲಿರುವುದು ನಿನ್ನ ಹತ್ತಿರ. ಮೊದಲಿನ ಮುಂದೆ ನನ್ನ ಹತ್ರ ಪಂಚಕಚ್ಚಿ ಎಲ್ಲ ಇರ್ತದೆ. ಆಮೇಲೆ ಮನೆಯ ಪಂಚಕಚ್ಚಿ ಎಲ್ಲ ಅಂತ ಕೇಳಿದ್ರೆ ಮಕ್ಕಳಿದ್ದ ತಿಂತಿದ್ರು ಬೆಳವರೆಗೂ. ಏನು? ಹಾಗಾಗಿ ಇಷ್ಟೆಲ್ಲ ಕೇಳುವುದು ನೀನು. ಹೌದೌದು. ಯೋಚನೆ ಮಾಡಬೇಡ. ನೀನು ಕೇಳಿರುವಂತ ಈ ಎಲ್ಲವನ್ನ ನಿನಗೆ ಕಡುಬು, ಚಕ್ಕುಲಿ, ಮೋದಕ, ಮೋದಕ, ಕಪ್ಪು, ಪಂಚಕಾದ್ಯ ಎಲ್ಲ ಗೊತ್ತಲ್ಲ, ಏನೇನು ಬೇಕು ಎಲ್ಲವನ್ನ ಕೊಡ್ತೇನೆ. ಆದ್ರೆ ನಾನು ಬರುವ ತನಕ ಈ ಆತ್ಮಲಿಂಗವನ್ನ ಹಿಡ್ಕೊಂಡು ನೀನು ನಮ್ಗೊಂದು ಸಹಾಯ ಮಾಡಬೇಕು. ಹೌದಿಲ್ಲ? ಅಷ್ಟೆಲ್ಲ ಗೊತ್ತಿ ಅಂದ್ಮೇಲೆ ಒಂದು ಸಣ್ಣ ಉಪಕಾರ ಮಾಡುವ. ಹೌದಾ? ಬೇಗ ಹೋಗುವ. ಅಯ್ಯೋ, ಬೇಗ ನಾನಾದ್ರೆ ಅಪ್ಪ ಬೈತಾರೆ ಮಗ. ಈಗ ಹೋಗ್ತೇನೆ, ಹಾಗೆ ಬರ್ತೇನೆ. ಆಯ್ತಾ? ಬೇಗ ಹೋಗ. ಏನ್ ಮಾಡುದು? ಹೊರಟಿದ್ದೀಯೋ ನೀನು? ಸುಳ್ಳೆ ಸಾಯ್ತೆ ನೀನ. ಏನು ಅದು ಆತ್ಮಲಿಂಗ ಅಲ್ಲ, ಮತ್ತೆ ಕಲಿ ಕಲಿಯೋ ಸತ್ತಿನ. ಎಷ್ಟು ಭಾರ ಉಂಟು ಮಾರಯ್ಯ. ಒಂದು ಹಿಡ್ಕೊಂತಾರೆ ನನ್ನ ಹತ್ರ. ನನಗೆ ಭಾರ ಆಯ್ತಾ? ಮತ್ತೆ ಅದಕ್ಕಾಗಿಯೇ ಹೇಳುವುದು ಏನು? ನಾವು ದೇವರನ್ನ ಒಲಿಸಿಕೊಳ್ಳಬೇಕು ಅಂತಾದ್ರೆ ಅಂತರಂಗ ಶುದ್ಧದಿಂದಲಾಗಿ ಪ್ರಯತ್ನವನ್ನ ಪಡಬೇಕು. ಅದು ಹೇಗೆ? ನೀವು ಹೇಳಿದೆಯಲ್ಲ, ಇದೊಂದು ಹಳೆಯ ಬದಿಯಲ್ಲಿರುವಂತಹ ಕಲ್ಲು ಕಲ್ಲು ಎಂಬ ಹಾಗೆ ತಾತ್ಸಾರವಾಗಿ ಮಾತನಾಡುತ್ತಾ ಈ ಆತ್ಮರಂಗವನ್ನ ಇಟ್ಟುಕೊಳ್ಳುವುದಕ್ಕೆ ನೀವು ಪ್ರಯತ್ನ ಪಟ್ಟೆ. ಹಾಗಾಗಿಯೇ ಇದು ನಿನಗೆ ಭಾರ ಆಯಿತು. ಒಂದು ಕೆಲಸ ಮಾಡು, ಓಂ ನಮಃ ಶಿವಾಯ ಎನ್ನುತ್ತಾ ಆ ಶಂಕರನನ್ನ ಭಕ್ತಿಯಿಂದ ಸ್ಮರಿಸುತ್ತಾ ನೀ ಹಿಡಿದತ್ತೆ ಹೋದಾದ್ರೆ ನಿನಗೆ ಭಾರವಾಗಿರುವ ಈ ಲಿಂಗ ಹೂವಿನಷ್ಟು ಹಗುರವಾಗಿದೆ. ಹೌದಾ? ಪ್ರಯತ್ನ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಬೇಗ ಇಡು ಮಾರಾಯ, ಓಂ ನಮಃ ಶಿವಾಯ, ಬೇಗ ಕೊಡು ಮಾರಾಯ, ಓಂ ನಮಃ ಶಿವಾಯ, ಬೇಗ ಕೊಡ. ಕೊಟ್ಟ ಆಯ್ತಲ್ಲ, ಬೇಗ ಇದು ಮಾಡಿ, ಕಲಾಗ್ತದೆ. ಹೆಂಗ್ ಬಿಟ್ಟು ನೋಡ. ಏನ್ ಮಾಡ್ತಾ ಇದೀಯ ಹುಡುಗ? ಅದೇ ನೋಡಿದ್ಯಾ ಎಷ್ಟು ಹಗುರ ಆಯ್ತು ಅಂತ. ಒಂದ್ ಕೆಲಸ ಮಾಡ, ಏನು? ಇಲ್ಲೊಂದು ಕಾಲ್ ಕೊಡ, ಇಲ್ಲೊಂದು ಕಾಲ್ ಕೊಟ್ಟು ಇಲ್ಲೊಂದು ಹೀಗಿಟ್ರೆ ಮನೆ ಆಗ್ತದೆ. ಗುರುಮನೆ ಮಾಡ್ಲಿಕ್ಕೆ ಅದು ಬೇಡ, ಅಲ್ಲ ನೀನು ಬಾಯಿ ತೆಗೆದ್ರೆ ಸಾಕು. ಅದಿಬ್ರದ್ದು ಹಾಗೆ ಉಂಟಾ? ನಮ್ಮ ಒಳಗಿದ ಒಳಗುಂಡಲ್ಲಿ ಹೋಗ್ಬಿಡ್ತದೆ. ಹೌದಲ್ಲ? ಒಂದ್ ನಿಂತು ತೆಗೆಯುವ, ನಾನು ತೆಗೆಯುವ. ಬೇರೆ ಬದಿ ನಿಂತ ಆಯ್ತು, ಬೆಟ್ಟ ಬದಿ ನಂದ ಆಯ್ತು. ಹೇಳ್ತೀನಿ ನನಗೆ ಗೊತ್ತಿಲ್ಲ. ಅದಲ್ಲ ಇದು ಅಲ್ಲ ಹೆತ್ತ ಮುಂದೆ ಸಮಯದಲ್ಲಿ ಆಟವನ್ನು ಆಡೋದಕ್ಕೆ ಪ್ರಾರಂಭ ಮಾಡಿ ಹಗುರಾಯ್ತು ಅಂತ. ಅಯ್ಯೋ ಪುಣ್ಯಾತ್ಮ, ಹಗುರಾಯ್ತು ಅನ್ನುವ ಕಾರಣಕ್ಕೆ ಆಟ ಆಡುವ ವಸ್ತು ಅಲ್ಲ ಅದು. ಒಂದು ಕೆಳಗೆ ಬಿದ್ರೆ ಕೆಳಗೆ ಬಿದ್ರೆ ಇಲ್ಲಿಯೇ ಸ್ಥಾಪನೆ ಆಗುತ್ತದೋ? ಪ್ರಸಂಗ ಮುಗಿದು ಹೋಯ್ತು. ಇಲ್ಲೇ ಮುಗ್ದೋಗ್ತದೆ ಪ್ರಸಂಗ. ಹಾಗಾಗ್ಬಾರ್ದು. ಈ ಪ್ರಸಂಗ ಮುಗಿಸ್ಬೇಕು ಅಂತಿದ್ರೆ ಹಾಗೆ ಮಾಡ್ಬೇಕಾಗ್ತದೆ. ಇದೊಂದು ಕೆಲಸ ಮಾಡಬೇಡ, ಆಯ್ತಾಯ್ತು. ಆದಷ್ಟು ಬೇಗ ಅದೊಂದು ನೀ ಹೋಗ್ಬಾ. ನಾನು 3 ಬಾರಿ ಕಲಿತೇನೆ. ಬರೀ 3 ಬಾರಿ. ಹೌದಾ? 3 ಬಾರಿ ಕರೆಯುವುದರೊಳಗೆ ಒಳಗಾಗಿ ನೀ ಬಂದ್ರೆ ಅದಿಲ್ಲ, ಇಲ್ದಿದ್ರೆ ಕೆಳಗೆ ಇಟ್ಬಿಟ್ಟು ಅಯ್ಯೋ ಅಯ್ಯೋ ಪುಣ್ಯಾತ್ಮ. ನನಗೆ ಸಂಬಂಧ ಇಲ್ಲ. ಗಣಪತಿ ಭಟ್ರೆ ಹಾಗೆಲ್ಲ ಮಾಡಬೇಡಿ. ಹೌದಿಲ್ಲ? ನೀನು 3 ಬಾರಿ ಕರೆಯುವುದರೊಳಗಾಗಿ ಏನು ನಾನು ಬರ್ತೇನೆ. ಹಾ, ಎಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸುಧಾರಿಸ್ಕೋ ಮಾರಾಯ. ಸುಧಾರಿಸಲಿಕ್ಕೆ ಆಗುದಿಲ್ಲ. ಅಪ್ಪ ಬೈತಾರೆ ನನ್ನ ಮನೆಯಲ್ಲಿ. ಹಾಗೆ ಆಗ್ಲಿ. ನೀನು 3 ಬಾರಿ ನೋಡು. ರಭಸವಾಗಿ ಕರೆಯುವುದಲ್ಲ, ಬೇಕಲ್ಲ, ಬೇಗ ಬೇಗ ಕರಿಬಾರ್ದು. ಬಿಟ್ಬಿಟ್ಟು ಬಿಟ್ಟು 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 ಅದಲ್ಲ ಆದಷ್ಟು ಬೇಗ ರಾವಣ. ಎಂತಾಯ್ತಾ? ರಾವಣ ಅಂತೇನು ಇದು ಲೆಕ್ಕಕ್ಕೆ ಬಂತ ಇದು? ಹೀಗೆ ಕಲಿತಂತ ಈಗ ಮಾಡಿ ತೋರಿಸ್ತೆ. ಈಗ ಯಾವುದೇ ಬೇಡ.
ಪ್ರತಿಭಟನೆ ನಿಮ್ಮ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ದಯವಿಟ್ಟು ನಿಂತ ಕೆಲಸವನ್ನು ಮಾಡಬೇಡಿ. ಇಲ್ಲ ಬೇಕಾಗಿಲ್ಲ, ಬೇಡ. ಹೌದಾ? ಆಯ್ತಪ್ಪ, ಜಾಗ್ರತೆ, ಕೆಳಗಿಡಬೇಡ. ಹಾ ಏನು ಏನು ಆಶ್ಚರ್ಯವಾಯ್ತು ನಮಗೆ. ಹೌದು. ಕಾಲ ಹಾಗಿತ್ತು, ಈಗ ಸರಿಯಾಯ್ತು ಅಂತಲ್ವಾ? ಹಾ ಎಲ್ಲವೂ ಸರಿಯೇ ಇತ್ತು. ಹೌದಾ? ಎಲ್ಲವೂ ಸರಿಯಾಗಬೇಕೆನ್ನುವ ಕಾರಣಕ್ಕಾಗಿ ನಾನು ಈ ರೀತಿ ಬಂದದ್ದು. ಹಾ ನಾನು ಯಾರು ಗೊತ್ತಾಯ್ತಾ? ಯಾರು? ಆ ಪರಮೇಶ್ವರನ ಮಗ, ವಿಘ್ನನಾಶಕ ಮಹಾಗಣಪತಿ ವಿನಾಯಕ ಅಂದ್ರೆ ನಾನೇ. ಹೌದಾ? ಈ ರೂಪದಲ್ಲಿ ಬಂದೆ. ಹಾ ಹಾಗಾದ್ರೆ ಈ ಗೋವುಗಳ ಯಾರು ತಿಳ್ಕೊಂಡಿದ್ದೀರಿ? ಹಾ ಈ ಗೋವುಗಳು ಯಾವ ಸಾಮಾನ್ಯ ಗೋವುಗಳಲ್ಲ. ಹಾ 93 ಕೋಟಿ ದೇವತೆಗಳೇ ಗೋವುಗಳಾಗಿ ಬಂದವರು. ಓಹೋ. ಅದು ಇವನಿಗೆ ಇನ್ನೂ ಗೊತ್ತಾಗಲಿಲ್ಲ. ಹಾ ಹಾಗಾಗಿ ಇಲ್ಲಿದ್ದವರೆಲ್ಲರೂ ದೇವತೆಗಳ ಪ್ರಶ್ನೆ ಇಲ್ಲ. ಹಾ ಹಾ ಒಟ್ಟಿಗೆ ಯಾಕೆ ಬಂದೆ ನಾನು? ಹಾ ಯಾವತ್ತು ಯಾವುದೇ ಕಾರ್ಯ ಮಾಡುವುದಿದ್ರು ಹಾ ಗಣಪತಿಗೆ ಮೊದಲು ಪೂಜೆ ಕೊಡ್ತಾರೆ. ಯಾಕೆ? ಯಾಕೆ? ಮಾಡುವ ಕಾರ್ಯದಲ್ಲಿ ಯಾವುದೇ ರೀತಿಯಾದ ವಿಘ್ನ ಬರಬಾರದು ಅಂತ. ಹಾ ತಂದೆಯ ಆತ್ಮಲಿಂಗ ಇವನ ಕೈ ಸೇರಿದೆ. ಇವು ಮುಂದುವರೆದು ಹೋಗಿ ಲಂಕೆಯಲ್ಲಿ ಇಟ್ಟಂತಾದ್ರೆ ಅದೇ ಭೂ ಕೈಲಾಸ ಆಗ್ತದೆ. ಹಾ ಇವನೇ ಈಶ್ವರನಾಗ್ತಾನೆ. ಹಾ ಮತ್ತೆ ಆಗುದೇನು? ಅನಾಹುತವೇ, ವಿಘ್ನವೇ ಆಗು. ಆ ವಿಘ್ನ ಆಗಬಾರದು ಎನ್ನುವ ಕಾರಣಕ್ಕಾಗಿ ವಿಘ್ನನಾಶಕ ಅಂತ ನಾನು ಈ ರೂಪದಲ್ಲಿ ಬಂದಿದ್ದೇನೆ. ಅವನಿಗೆ ಗೊತ್ತಾಗಲಿಲ್ಲ, ಇದು ಮುಂದೆ ಹೋಗಲೂಬಾರದು, ಇದೊಂದು ವ್ಯವಸ್ಥೆ ಆಗಲೇಬೇಕಲ್ಲ. ನೋಡ್ತಾ ಇದೀಗ ಫಲವಾದುದು ಲಿಂಗ ಯುಗ ವಿಹರದು ಎರಡನೇ ಬಾರಿ ರಾವಣ ಎಂದು ಕರೆದಾಡು ತಡ ಆಗ್ತಾ ಉಂಟು, ಬೇಗ ಬಾರೋ. ಮೂರನೇ ಬಾರಿ ರಾವಣ ಬಾರೋ ಎಂದು ಬಾರವುದು ವೆಂಕಟಪತಿ ತೋರೆಲ್ಲ. ಓ ರಾವಣ, ಇನ್ ತಡ ಮಾಡಿದ್ರೆ ಆಗುದಿಲ್ಲ, ನಂಗೆ ಗೊತ್ತಾಯ್ತು. ಸಿಡಿದು ದೈನಾಲ್ ತುಂಡುಗಳು ಕೊಡವಿಯಳು ಅಲ್ಲಲ್ಲಿ ಇದ್ದವು. ಬಡಿದು ನಿಂಗಕ್ಕೆ ಶಿರವ ನಿಚ್ಚನ ಬಡಿವೆನೆಂದ. ಏನಾಗಿ ಹೋಯಿತು, ಏನಾಗಿ ಹೋಯಿತು? ಹರನನ್ನ ಎಚ್ಚರಿಸಿದ. ಯಾವ ಕಾರಣಕ್ಕೂ ಭೂಮಿಗೆ ಸ್ಪರ್ಶವಾಗಬಾರದು ಲಿಂಗ. ಸ್ಪರ್ಶವಾದರೆ ಇದುವೇ ರಸಾತಳವನ್ನ ಸೇರುತ್ತದೆ. ಹರನ ಮಾತಿನಂತೆ ಲಿಂಗವು ಭೂಮಿಯಲ್ಲಿ ಮುದುಗಿ ಹೋಯಿತಲ್ಲ. ಕೇಳುವುದಕ್ಕೆ ಎಷ್ಟೇ ಪ್ರಯತ್ನಿಸಿದರೂ ಲಿಂಗ ಬಾರದು. 4 ದ್ರೋಹಗಳಾಗಿ ಎಸರಿದ್ದೇವೆ. ಏನ್ ಮಾಡಿ? ಅಮ್ಮನಿಗೆ ಕೊಟ್ಟ ಮಾತು ತಪ್ಪಿದರೆ ಅವನ ಮಗನಾನಲ್ಲ, ಹರನ ಭಕ್ತನಾನಲ್ಲ. ಇಲ್ಲ, ಅಮ್ಮನಿಗೆ ಕೊಟ್ಟ ಮಾತನ್ನು ನೆರವೇರಿಸುವುದಕ್ಕಾಗಲಿದ್ದು ಬೇಡ. ಬದುಕಿ ಏನು ಪ್ರಯೋಜನ? ಕಾಣುವ ಲಿಂಗಕ್ಕೆ ತಲೆಯನ್ನ ಚುಚ್ಚಿ ನನ್ನ ಆತ್ಮವನ್ನು